ಮುನಿರತ್ನ ವಿರುದ್ಧ ಮಹಿಳೆ ಅತ್ಯಾಚಾರ ದೂರನ್ನ ಏನು ದಾಖಲಿಸಿದಾರಲ್ಲ ಅದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಮುನಿರತ್ನ ವಿರುದ್ಧ ಐಟಿ ಕಾಯ್ದೆ ಅಡಿಯೂ ಕೂಡ ಎಫ್ಐಆರ್ ದಾಖಲಾಗಿದೆ. ಮುತ್ಯಾಲ್ ನಗರ ಗೋಡೌನ್ನಲ್ಲಿ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರದ ವಿಡಿಯೋನ ರೆಕಾರ್ಡ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಇರುವಂತಹ ಒಂದು ಆರೋಪ. ಸೊ ಹಾಗಾಗಿ ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಪ್ರೊಟೆಸ್ಟ್ ಇದು. ಕಾಂಗ್ರೆಸ್ನ ಕೆಲವು ನಾಯಕರೆಲ್ಲರೂ ಕೂಡ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್, ಸಲೀಂ ಅಹ್ಮದ್, ಹಿರಿಯ ಕಾಂಗ್ರೆಸ್ ನಾಯಕರು ಈ ನೇತೃತ್ವದ ಪ್ರತಿಭಟನೆಯನ್ನ ವಹಿಸಿಕೊಂಡಿದ್ದಾರೆ. ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಜೊತೆಗೆ ಮುನಿರತ್ನನನ್ನ ಬಿಜೆಪಿಯಿಂದ ವಜಾ ಮಾಡಬೇಕು ಅನ್ನುವಂಥ ಒಂದು ಆಗ್ರಹಗಳು ಕೂಡ ಕೇಳಿ ಬಂದಿವೆ. ಇನ್ನು ಮುನಿರತ್ನ ವಿರುದ್ಧ ಆಶಾ ಸುರೇಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿರುವಂತಹ ಮಾಜಿ ಕಾರ್ಪೊರೇಟರ್ ಆಶಾ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. 10 ವರ್ಷಗಳಿಂದ ನಾವು ಕಣ್ಣೀರು ಹಾಕ್ತಾ ಇದ್ದೀವಿ. ನನ್ನ ಹಾಗೂ ಕುಟುಂಬದ ಮೇಲೆ 25 ಕೇಸ್ ಹಾಕ್ಸಿದ್ರು ಇವರು. ನನ್ನ ಗಂಡನ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಮಾಡಿಸಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಆಶಾ ಸುರೇಶ್ ಟಿವಿ9 ಜೊತೆಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು ಪ್ರತಿನಿಧಿ ಪ್ರಸನ್ನ ಆಶಾ ಸುರೇಶ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡಿ. ಸಾಕಷ್ಟು ಹೋರಾಟವನ್ನ ಮುನಿರತ್ನ ಅವರ ವಿರುದ್ಧ ನೀವು ಕೂಡ ಮಾಡಿದ್ರಿ. ಏನೇನ್ ಸಮಸ್ಯೆ ಆಗ್ತಿತ್ತು? ಈಗ ಮತ್ತೊಂದು ಎಫ್ಐಆರ್ ಅವ್ರ ಮೇಲೆ ದಾಖಲಾಗಿದೆ. ಇದೆಲ್ಲ ಹಿಂದೆ ಗಮನದಲ್ಲಿ ಇತ್ತ ಅಂತ ಸರ್? ಹಿಂದೆ ಸುಮಾರು 10 ವರ್ಷಗಳಿಂದ ನಾವು ಸಹ ಎಫ್ಐಆರ್ಗಳು ಹಾಕಿಸ್ಕೊಂಡಿದ್ದೀವಿ. ನಮ್ಮ ಮೇಲೂ ಒಂದು 25 ಕೇಸ್ಗಳು ದಾಖಲೆ ಆಗಿತ್ತು. ಸಾಕಷ್ಟು ಅನುಭವಿಸಿದ್ದೀವಿ. ಈಗೆಲ್ಲೋ ಒಂದ್ ಕಡೆ ಕಾನೂನಿನ ಅಂಗಳಕ್ಕೆ ಹೋಗಿದೆ. ಇದೆಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತೆ ಅಂತ ಭಾವಿಸಿದ್ದೀವಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಯಾರೇ ಆಗಿದ್ರು. ಈಗ ಮಹಿಳೆಯರನ್ನ ಬಳಸ್ಕೊಂಡು ಅಧಿಕಾರಿಗಳನ್ನ, ಮಾಜಿ ಕಾರ್ಪೊರೇಟರ್ಗಳನ್ನ ಹನಿ ಟ್ರ್ಯಾಪಿಗೆ ಒಳಪಡಿಸ್ತಿದ್ರು ಅಂತ ಆ ರೀತಿ ಆರೋಪ ಆವಾಗೂ ಇತ್ತ ಅವ್ರ ಮೇಲೆ? ಹಿಂದೆ ಇದನ್ನ ನಾವು ಕೇಳಿಲ್ಲ. ಈಗ ನಿನ್ನೆ ಪವರ್ ಚಾನೆಲ್ನಲ್ಲಿ ನಾವು ನೋಡಿದ್ಮೇಲೆ ನಮಗೂ ಎಲ್ಲ ಒಂದ್ ಕಡೆ ಆಘಾತ ಆಯ್ತು. ಇಂಥ ಒಂದು ಕೀಳು ಮಟ್ಟಕ್ಕೆ ಯಾವುದೇ ಒಬ್ಬ ರಾಜಕಾರಣಿ ಇಳಿಬಾರ್ದು. ಯಾಕಂದ್ರೆ ಒಂದು ಹೆಣ್ಣಿಗೆ ಯಾರು ಇದು ಮಾಡ್ತಾರೆ ಅವಮಾನ, ಅವ್ರಿಗೆ ಯಾವತ್ತೂ ಆಗೋದೇ ಇಲ್ಲ ಅಂತ ಒಂದು ಭಾವನೆ ಇದೆ. ಇತಿಹಾಸದಲ್ಲಿ ಹೆಣ್ಣನ್ನ ಯಾರು ನಿಂದಿಸ್ತಾರೋ ಅವರು ಕರ್ಮಕ್ಕೆ ಒಳಗಾಗ್ತಾರೆ ಅಂತ ಅನ್ಕೊಂಡಿದೀವಿ. ಹಾಗಾಗಿ ಎಲ್ರೂ ಹೆಣ್ಣನ್ನ ಗೌರವಿಸ್ಬೇಕಾಗುತ್ತೆ. ಅಲ್ಲಿ ಭಯದ ವಾತಾವರಣ ಇತ್ತ? ಹೆದರ್ಸ್ತಿದ್ರ? ಗೂಂಡಾವರ್ತನೆ ಮಾಡ್ತಿದ್ರ? ಯಾವ ಕಾರಣಕ್ಕೆ ಇಷ್ಟು ದಿನ ಸೈಲೆಂಟ್ ಆಗಿದ್ರ ಎಲ್ರು ಅಂತ? ಇಲ್ಲ, ಇದು 2013ರಿಂದನೂ ಇದೇ ರೀತಿ ಒಂದು ವಾತಾವರಣ ಇತ್ತು. ಅವಾಗ ಇಷ್ಟೊಂದು ಯಾವುದು ಚಾನೆಲ್ಗಳಾಗಿರ್ಬೋದು ಅಥವಾ ಬೇರೆ ಎಲ್ಲ ಇದಾಗಿರ್ಬೋದು, ವೇದಿಕೆಗಳು ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ. ಇವತ್ತು ಕರ್ಮ ತುಂಬಿದೆ, ಆ ಕರ್ಮ ಈಚೆ ಬಂದಿದೆ. ತಪ್ಪು ಮಾಡಿದ್ದಾರೆ ಅಂದಮೇಲೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಯಾರೇ ಆಗಿರ್ಲಿ. ಕಾನೂನಿನ ಅಂಗಳಕ್ಕೀಗ ಹೋಗಿದೆ. ಕಾನೂನು ಅವ್ರ ಬಗ್ಗೆ ಯಾವ ರೀತಿ ತಗೊಳುತ್ತೆ ಕ್ರಮ ಅದಾಗಲೇಬೇಕು. ಯಾಕಂದ್ರೆ ಒಂದು ಹೆಣ್ಣಿಗೆ ಅವಮಾನ ಆದ್ರೆ ಇಡೀ ದೇಶಕ್ಕೆ, ಒಂದು ಹೆಣ್ಣು ಮಕ್ಕಳ ಒಂದು ಕುಲಕ್ಕೆ ಅವಮಾನ ಆಗಿದೆ. ಕೇವಲ ಒಕ್ಕಲಿಗ ಹೆಣ್ಣು ಮಕ್ಕಳಿಗೆ ಅಲ್ಲ, ಇಡೀ ನಾರಿ ಕುಲಕ್ಕೆ ಇದು ಅವಮಾನ ಆಗಿದೆ. ದಲಿತರ ವರ್ಗಕ್ಕೆ ಅವಮಾನ ಆಗಿದೆ. ಯಾರನ್ನೇ ಒಬ್ಬ ರಾಜಕಾರಣಿ ಆಗಿರ್ಬೋದು ಇಷ್ಟೊಂದು ತುಚ್ಛವಾಗಿ, ಇಷ್ಟೊಂದು ಕೀಳು ಮಟ್ಟದಲ್ಲಿ, ಇಷ್ಟೊಂದು ಅಸಭ್ಯವಾಗಿ ಮಾತನಾಡಬಾರ್ದು. ರಾಜಕೀಯ ಇವತ್ತು ಇರುತ್ತೆ, ಹೋಗುತ್ತೆ. ಆದ್ರೆ ನಾವೇನು ಮಾಡಿದೀವಿ ಒಂದೊಳ್ಳೆ ಕೆಲಸಗಳು, ಅದು ಮಾತ್ರ ಉಳಿಯುತ್ತೆ. ಅಂಥದ್ದು ಒಂದು ಉಳಿಯೋದಕ್ಕೆ ಇವತ್ತೆಲ್ಲರೂ ಒಂದು ನ್ಯಾಯಕ್ಕಾಗಿ ಇಲ್ಲಿ ಈ ಒಂದು ಕೆಪಿಸಿಸಿ ಆವರಣದಲ್ಲಿ ಎಲ್ಲರೂ ಇದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಈಗ 2013 ಆ ಟೈಮಲ್ಲೂ ಕೂಡ ನಿಮ್ಮ ಮೇಲೆ, ಮಮತಾ ವಾಸುದೇವ್ ಮೇಲೆ, ಮಂಜುಳಾ ನಾರಾಯಣ ಸ್ವಾಮಿ ಅವ್ರ ಮೇಲೆಲ್ಲೂ ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಅವರು ಏನ್ ಹಿಂಸೆ ಕೊಡ್ತಾ ಇದ್ರು? ಏನ್ ಟಾರ್ಚರ್ ಆಗ್ತಾ ಇದ್ರು? ಏನ್ ಹಿಂಸೆ ಅಂದ್ರೆ ಯಾವ ರೀತಿ ಅದನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ 10 ವರ್ಷಗಳ ಕಾಲ ಕಣ್ಣೀರಲ್ಲಿ ಕೈ ತೊಳೆದಿದ್ದೀವಿ. ವಾರ್ಡಲ್ಲಿ ನಾವು ಹೋದ್ರೆ ಅಟ್ರಾಸಿಟಿ ಕೇಸ್ಗಳಾಗ್ತಿತ್ತು. ಇಂಥ ಅಟ್ರಾಸಿಟಿ ಎಷ್ಟಾಗ್ಬಿಟ್ಟಿದ್ಯೋ, ನಮ್ಗೆ ಯಾವುದೇ ರೀತಿ ಅಧಿಕಾರ ಇರಲಿಲ್ಲ. ನಾವು ಅವ್ರನ್ನ ಪ್ರಶ್ನೆಗಳನ್ನ ಮಾಡಬಾರ್ದು. ಪ್ರಶ್ನೆ ಯಾರು ಮಾಡ್ತಾರೋ ಅವ್ರಿಗೆ ಇಮಿಡಿಯೇಟ್ ಅಟ್ರಾಸಿಟಿ ಕೇಸು, ಡೆಫಾಮೇಷನ್ ಕೇಸು, ಹೀಗೆ ಹಲವಾರು ಕೇಸ್ಗಳನ್ನ ಹಾಕ್ತಿದ್ರು. ನಮಗೂ ನಮ್ಮ ಕುಟುಂಬದ ಮೇಲೆ 25 ಕೇಸ್ಗಳನ್ನ ದಾಖಲೆ ಮಾಡಿದ್ರು.
ನಮ್ಮ ಮೈದನ ಹಾಗೂ ಯಜಮಾನ್ರ ಮೇಲೆ ರೌಡಿ ಶೀಟರ್ ಕೇಸನ್ನು ಹಾಕಿದ್ರು. ಈ ಕೇಸ್ಗಳು ಪ್ರತಿನಿತ್ಯ ಈ ಒಂದು ಗೊಂದಲದಲ್ಲೇ ಇದ್ದು ರಾಜಕೀಯ ಇವತ್ತು ಹೋಗುತ್ತೆ ಇರುತ್ತೆ. ಆದರೆ ಕುಟುಂಬವನ್ನ ಫಸ್ಟ್ ನಾವು ರಕ್ಷಣೆ ಮಾಡ್ಕೊಬೇಕು ಅಂತ ಹೇಳಿ ನಾವು ಎಲ್ಲೋ ಒಂದ್ ಕಡೆ ಸುಮ್ಮನಿರ್ಬೇಕಾದಂತಹ ಒಂದು ಅನಿವಾರ್ಯ ಉಂಟಾಯ್ತು. ಹಾಗಾಗಿ ನಾವು ಅದನ್ನ ಈಗ ಕೊನೆಯದಾಗಿ ಮೇಡಮ್, ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು FIR ಆಗಿದೆ, ಇನ್ನೊಂದು ಹೆಣ್ಮಗಳು FIR ಮಾಡಿದ್ದಾಳೆ. ಈಗಾದ್ರೂ ನ್ಯಾಯ ಸಿಗ್ಬೋದು ಅಂತ ಅನ್ಸುತ್ತಾ? ಖಂಡಿತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಚಾನೆಲ್ಗಳು ಎಲ್ಲ ಸತ್ಯದ ಪರವಾಗಿದೆ ಅಂತ ಭಾವಿಸ್ಕೊಳ್ತೀನಿ ನಾನು. ಯಾರೇ ಆಗ್ಲಿ, ಅವ್ರು ಯಾರೇ ಆಗಿರ್ಬೋದು, ಮೇಲ್ಮಟ್ಟದಿಂದ ಹಿಡಿದು ಕೆಳ ಮಟ್ಟದವರೆಗೂ ಆಗಿರ್ಬೋದು, ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅವ್ರು ಎಷ್ಟೇ ಎತ್ತರಕ್ಕಿದ್ರು ಅಷ್ಟೇ, ಎಷ್ಟೇ ಕೋಟಿಗಿದ್ರು ಅಷ್ಟೇ, ಎಲ್ಲಿ ಒಂದು ಅವಹೇಳನಕಾರಿ ಜಾತಿ ಬಗ್ಗೆ, ವರ್ಗದ ಬಗ್ಗೆ ಯಾರು ವಾಯ್ಸ್ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಶಿಕ್ಷೆ ಆಗ್ಲೇಬೇಕು. ಇವತ್ತು ರಾಜಕೀಯಕ್ಕೆ ನಾವು ಹೋಗ್ಬೇಕಾದ್ರೆ, MLA ಆಗ್ಬೇಕಾದ್ರೆ, MP ಆಗ್ಬೇಕಾದ್ರೆ, CM ಆಗ್ಬೇಕಾದ್ರೆ, ಅಥವಾ ಇನ್ನೊಂದು ಆಗ್ಬೇಕಾದ್ರೆ, ಕಾರ್ಪೊರೇಟರ್ಗಳಾಗಬೇಕಾದ್ರೆ ಎಲ್ಲಾ ಜಾತಿ ವರ್ಗದ ಒಂದು ಮತಗಳ ಅವಶ್ಯಕತೆ ಇರುತ್ತದೆ. ಹಾಗಾಗಿ ನಾವು ಅವ್ರಿಗೆಲ್ಲರಿಗೂ ಒಂದು ಗೌರವವನ್ನ ಕೊಡುವಂತ ಒಂದು ರೀತಿಯಲ್ಲಿ ಒಬ್ಬ ಶಾಸಕರಾಗಿ ಅಷ್ಟೇ ಅಲ್ಲ, ರಾಜಕೀಯದಲ್ಲಿ ಯಾವ ವ್ಯಕ್ತಿಗಳೇ ಆಗಿರ್ಲಿ ಅದನ್ನ ಉಪಯೋಗಿಸ್ಕೊಳ್ಬೇಕು. ಅಂತ ಒಂದು ಗೌರವ ಇಲ್ಲದವರನ್ನ ಜನರು ಆಯ್ಕೆ ಮಾಡ್ಬೇಕಾ ಬೇಡವಾ ಅಂತ ಆಲೋಚನೆ ಮಾಡೋ ಅಂತದ್ದಾಗಬೇಕು. ಪಕ್ಷ ಬೇರೆ, ಪಕ್ಷಕ್ಕೆ ವ್ಯಕ್ತಿಯು ಅಡ್ಜಸ್ಟ್ ಆಗ್ತಾರ, ಇಂಥ ವ್ಯಕ್ತಿ ಜನಗಳಿಗೆ ಸ್ಪಂದಿಸ್ತಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಬ್ಬ ಉತ್ತಮರಾದ ನಾಯಕನ್ನೇ ಆಗಿರ್ಬೋದು, ನಾಯಕಿಯನ್ನೇ ಆಗಿರ್ಬೋದು ಆಯ್ಕೆ ಮಾಡೋ ಅಂಥದ್ದು ಜನರ ಕೈಯಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮುನಿರತ್ನರನ್ನ ವಜಾ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಯಾಕಂದರೆ ಮುನಿರತ್ನ ವಿರುದ್ಧ ಸಾಲು ಪ್ರಕರಣಗಳು ಈಗ ದಾಖಲಾಗ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರದೀಪ್, ಈಗ FIR ದಾಖಲಾಗಿದೆ, ಇನ್ನು ಮುಂದಿನ ಪ್ರೊಸೀಜರ್ಸ್ ಬಹುಶಃ ಇವತ್ತು ಮೆಡಿಕಲ್ ಚೆಕಪ್ ಕೂಡ ಆಗಿದೆ. ಇನ್ನು ಯಾವಾಗ ಕರ್ಕೊಂಡು ಹೋಗ್ತಾರೆ ಸ್ಥಳ ಮಹಜರ್ಗೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಸಾಧ್ಯತೆ ಇದೆ, ಏನು ಡೀಟೇಲ್ಸ್ ಇದೆ ಪ್ರದೀಪ್? ರೆಹಮಾನ್, ರಾಮನಗರ ಜಿಲ್ಲೆ ಕಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾಸಕ ಮುನಿರತ್ನ ಸೇರಿದಂತೆ 7 ಜನರ ಮೇಲೆ FIR ಆಗಿರುವಂಥದ್ದು. ಆದರೆ FIR ಆಗಿರುವಂತಹ ಈಗ ಆರೋಪಿ ಅಂದರೆ ಮೊದಲನೇ ಆರೋಪಿ ಆಗಿರುವಂತಹ ಮುನಿರತ್ನ ಸದ್ಯ ಜಾತಿ ನಿಂದನೆ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು. ಉಳಿದ 6 ಆರೋಪಿಗಳು ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಇದ್ರ ಜೊತೆಗೆ ಕಾನೂನು ಪ್ರಕ್ರಿಯೆ ಅಂದರೆ ಈ ಒಂದು ತನಿಖೆಯ ಪ್ರಕ್ರಿಯೆಯನ್ನು ಪೊಲೀಸರು ಸಹ ಮುಂದುವರಿಸಿರುವಂಥದ್ದು. ಅದರ ಭಾಗವಾಗಿ ಇವತ್ತು ಬೆಳಿಗ್ಗೆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಈಕೆಯನ್ನು RR ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸಿರುವಂಥದ್ದು. ಅಂದರೆ ಈಕೆ ಅತ್ಯಾಚಾರ ಆರೋಪ ಮಾಡಿದ್ದ ಕಾರಣಕ್ಕಾಗಿ ಅವರಿಗೆ ಮೆಡಿಕಲ್ ಚೆಕಪ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ಅಲ್ಲಿನ ವರದಿಯನ್ನು ಪಡೆಯಬೇಕಾಗಿರುತ್ತೆ. ಹೀಗಾಗಿ ಸದ್ಯ ಮೆಡಿಕಲ್ ಚೆಕಪ್ ಆ ಸಂತ್ರಸ್ತೆಗೆ ಮುಗ್ದಿರುವಂಥದ್ದು. ಈಗ ಈ ತದನಂತರ ಅಂದರೆ ಈಗ ಮೆಡಿಕಲ್ ಚೆಕಪ್ ಆದ ನಂತರ ಆಕೆಯನ್ನು ಮಹಾಜರು ಕರ್ಕೊಂಡು ಹೋಗಬೇಕಾಗಿರುತ್ತೆ. ಆದರೆ ಮಹಾಜರು ಕರ್ಕೊಂಡು ಹೋಗ್ತಾರೆ, ಇಲ್ಲ ಮತ್ತಷ್ಟು ವಿಚಾರಣೆಯನ್ನು ಆಕೆಯಿಂದ ಮಾಹಿತಿಯನ್ನು ಪಡ್ಕೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಮಹಾಜರು ಕರ್ಕೊಂಡು ಹೋದಾದರೆ ಇಲ್ಲಿ ಕೆಲವೊಂದು ಘಟನಾ ಸ್ಥಳಗಳಿದೆ. ಅಂದರೆ ಮೊದಲನೇದಾಗಿ ಮುನಿರತ್ನ ಅವರು ಆಕೆಗೆ ವಿಡಿಯೋ ಕರೆ ಮಾಡಿದ್ದಂತಹ ಜಾಗ ಏನಿದೆ, ಆ ಜಾಗ ಅಂದರೆ ಮಹಿಳೆ ಇದ್ದಂತಹ ಜಾಗ ಏನಿದೆ ಆ ಜಾಗ. ಅದಾದ ನಂತರ ಆಕೆ ಅತ್ಯಾಚಾರ ಆಗಿದೆ ಅಂತ ಆರೋಪ ಮಾಡಿರುವಂತಹ ಮುತ್ಯಾಲ ನಗರದ ಮುನಿರತ್ನ ಅವರ ಗೋಡೌನು, ಅಲ್ಲಿ ಮಹಾಜರು ಮಾಡಬೇಕಾಗಿದೆ. ಅದಾದ ನಂತರ ಆಕೆಯನ್ನು ಬಳಸ್ಕೊಂಡು ರಾಮಯ್ಯ ಸಮಾಧಿ ಹತ್ರ ಒಂದು ಹೋಟೆಲಲ್ಲಿ ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಹನಿ ಟ್ರಾಪ್ ಮಾಡಿದ್ರು ಅಂತ, ಆ ಹನಿ ಟ್ರಾಪ್ ಇದೆ ಅಂತ ಹೇಳಿ ಮಹಿಳೆ ದೂರು ಕೊಟ್ಟಿರುವಂಥದ್ದು, ಅಲ್ಲಿ ಸಹ ಮಹಾಜರು ಮಾಡಬೇಕಾಗುತ್ತೆ. ಅದಾದ ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ಸಹ ಹನಿ ಟ್ರಾಪ್ ಮಾಡಿದ್ರು, ಆ ಒಂದು ಸ್ಥಳವನ್ನು ಮಹಾಜರು ಮಾಡಬೇಕಾಗುತ್ತೆ. ಅದಾದ ನಂತರ ಕಗ್ಲಿಪುರ ಠಾಣಾ ವ್ಯಾಪ್ತಿಯ ಒಂದು ಖಾಸಗಿ ರೆಸಾರ್ಟಲ್ಲೂ ಮಾಡಬೇಕಾಗಿರುತ್ತೆ. ಸೊ ಒಂದೊಂದಾಗಿ ಎಲ್ಲ ರೀತಿಯ ಮಹಾಜರನ್ನ ಮಾಡ್ತಾರೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರದೀಪ್.